ನಾವು ಎಲ್ಲಿ ಹೋಗಬೇಕು, ನಾವು ಮಕ್ಕಳಿಗೆ ಸಾಯಿಸ್ಬೇಕಾ, ಹೆಂಗೆ ಸಾಕಬೇಕು, ಇಲ್ಲ ಅವ್ನಿಗೆ ಏನು ವಿಷ ಕೊಟ್ಟು ಸಾಯಿಸ್ಬಿಟ್ಟು ನಾವು ಸತ್ತಬೇಕಾ? ನಾವು ಎಲ್ಲಿ ಹೋಗೋಣ ಸರ್, 40 ವರ್ಷದಿಂದ ಇಲ್ಲೇ ವ್ಯಾಪಾರ ಮಾಡ್ತೀವಿ. ಅದನ್ನೇ ನಂಬ್ಕೊಂಡು ಜೀವನ ಮಾಡಿರುವಾಗ ಅದಕ್ಕೊಂದು ಆಲ್ಟರ್ನೇಟ್ ವ್ಯವಸ್ಥೆ ಮಾಡಿ ಅವ್ರನ್ನ ಸ್ಥಳಗೊಳಿಸ್ಬೇಕು ಅಂತ ನಮ್ಮ ಒಂದು ಅಭಿಪ್ರಾಯ. ರೋಡ್ ಮೇಲೆ ವೆಹಿಕಲ್ಸ್ ಓಡಾಡುತ್ತೆ, ಹಾಗೆ ನಡ್ಕೊಂಡು ಹೋಗೋರಿಗೆ ಅಂತ ಫುಟ್ಪಾತ್ ಕ್ರಿಯೇಟ್ ಮಾಡಿರ್ತಾರೆ. ಎಲ್ಲ ಅಡ್ಡಾಡೋರು ಬರ್ತಾರೆ, ಅವಾಗ ತುಂಬ ತೊಂದರೆ ಆಗುತ್ತೆ. ಯಾರು ವಯಸ್ಸಾದ್ರು ಬರ್ತಾರೆ, ಮಕ್ಕಳು ಬರ್ತಾರೆ, ಬಿದ್ದು ಹೋಗ್ತಾರೆ. ಆ ಚಾನ್ಸಸ್ ಇದೆ. ಏನು ತೊಂದರೆ ಯಾರು ಕೊಡಲ್ಲ. ಯಾರನ್ನ ಬಿದ್ದೋಗ್ದವ್ರಿಗೆ ಎದ್ದು ಕುಂಡಿಸಿ ನೀರು ಕೊಟ್ಟು ಕಳಿಸ್ತೀವಿ ನಾವು, ಚಾರ್ ಕೊಟ್ಟು. ಬೆಂಗಳೂರಿನ ನಗರಾಭಿವೃದ್ಧಿ ಸಚಿವರಾದಂತಹ ಕೃಷ್ಣ ಬೈರೇಗೌಡ ಅವರು ಇತ್ತೀಚೆಗೆ ಒಂದು ಆದೇಶವನ್ನು ಹೊರಡಿಸಿದ್ದಾರೆ. ಅದೇ ಫುಟ್ಪಾತ್ ಇರುವುದು ಸಾರ್ವಜನಿಕರ ಓಡಾಟಕ್ಕೆ, ಅಲ್ಲಿ ವ್ಯಾಪಾರ ಮಾಡ್ತಕ್ಕಂತಹ ವ್ಯಾಪಾರಿಗಳನ್ನು ತೆರವುಗೊಳಿಸಬೇಕು, ಅವರಿಂದಾಗಿ ಸಾರ್ವಜನಿಕರ ಓಡಾಟಕ್ಕೆ ಸಮಸ್ಯೆ ಆಗ್ತಾ ಇದೆ ಅನ್ನುವಂತಹ ಕಾರಣಕ್ಕೆ ಅವರನ್ನು ತೆರವುಗೊಳಿಸಬೇಕು ಅನ್ನುವಂಥ ಆದೇಶವನ್ನು ನೀಡಿದ್ದಾರೆ. ಈಗಾಗಲೇ ಅಧಿಕಾರಿಗಳು ಕೂಡ ಫುಟ್ಪಾತಲ್ಲಿ ವ್ಯಾಪಾರ ಮಾಡ್ತಕ್ಕಂತಹ ವ್ಯಾಪಾರಿಗಳನ್ನು ತೆರವುಗೊಳಿಸತಕ್ಕಂತಹ ಕಾರ್ಯವನ್ನು ಕೂಡ ಮಾಡ್ತಾ ಇದ್ದಾರೆ. ಈ ಒಂದು ವಿಚಾರದ ಕುರಿತಂತೆ ಫುಟ್ಪಾತ್ನ ಬೀದಿ ಬದಿ ವ್ಯಾಪಾರಿಗಳು ಮತ್ತು ಸಾರ್ವಜನಿಕರಿಂದ ಅವರ ಅಭಿಪ್ರಾಯ ಏನಿದೆ ಅಂತೇಳಿ ಕೇಳ್ತಾ ಹೋಗೋಣ ಬನ್ನಿ. ಇಲ್ಲ, ಅವ್ರು ಮಾಡ್ತಾ ಇರೋದು ಏನು ನಲ್ಲರಿಗೆ ಅನುಕೂಲ ಆಗೋಕ್ಕೆ ಪಬ್ಲಿಕ್ಗೆ ಮಾಡ್ತಾ ಇದ್ದಾರೆ. ನಾವು 40 ವರ್ಷಲ್ಲಂದು ಫುಟ್ಪಾತ್ನಲ್ಲಿ ಬೀದಿ ವ್ಯಾಪಾರ ಮಾಡ್ತಾ ಇದ್ದೀರಿ. ನಮ್ಮ ಹಿಂದೆ 6 ಮಕ್ಕಳು ಇದ್ದಾರೆ ನೋಡಿ. ನಮ್ಮ ಹತ್ರ ಲೈಸೆನ್ಸ್ ಕೊಟ್ಟಿದ್ದಾರೆ, ಫ್ಯಾಮಿಲಿ ಲೈಸೆನ್ಸ್ ಕೊಟ್ಟಿದ್ದಾರೆ. ಇದು ಬೀದಿ ವ್ಯಾಪಾರಕ್ಕೆ ನಲ್ಲ. ಈಗ ನಾವು ಏನು ನಮಗೆ ವ್ಯವಸ್ಥೆ ಮಾಡಿ ಒಂದು ಮಾರ್ಕೆಟ್ ಮಾಡಿ ಏನು ಆಮೇಲೆ ತೆಗ್ದ ಒಳ್ಳೆಯದು ತಿಳ್ಕೊಳ. ಈಗ ಸಡನ್ಲಿ ಹೇಳ್ಬಿಟ್ಟ ಎತ್ತಂಗಡಿ ಮಾಡಿಬಿಟ್ಟ, ನಾವು ಎಲ್ಲಿ ಹೋಗಬೇಕು, ನಾವು ಮಕ್ಕಳಿಗೆ ಸಾಯಿಸ್ಬೇಕಾ, ಹೆಂಗೆ ಸಾಕಬೇಕು, ಇಲ್ಲ ಅವ್ನಿಗೆ ಏನು ವಿಷ ಕೊಟ್ಟು ಸಾಯಿಸ್ಬಿಟ್ಟು ನಾವು ಸತ್ತಬೇಕಾ, ಏನು ಮಾಡಬೇಕು? ಆದರೂ ಒಂದು ರೀತಿ ಹೋದರೆ ಅದು ಒಳ್ಳೆಯದು ಅನಿಸುತ್ತೆ. ಇನ್ನೊಂದು ರೀತಿ ಹೋದರೆ ಅದೇ ಆದಂಥ ಜೀವನ ಫುಟ್ಪಾತ್ನಲ್ಲಿ ಇಟ್ಕೊಂಡು ಜೀವನ ಮಾಡ್ತಕ್ಕಂಥ ಕುಟುಂಬಗಳು ಅದನ್ನೇ ನಂಬ್ಕೊಂಡು ಜೀವನ ಮಾಡಿರುವಾಗ ಅದಕ್ಕೊಂದು ಆಲ್ಟರ್ನೇಟ್ ವ್ಯವಸ್ಥೆ ಮಾಡಿ ಅವ್ರನ್ನ ಸ್ಥಳಗೊಳಿಸ್ಬೇಕು ಅಂತ ನಮ್ಮ ಒಂದು ಅಭಿಪ್ರಾಯ. ಈಗ ತುಂಬ ಜನ ಓಡಾಡ್ತಿರುವಾಗ ಆ ಥರ ಕೆಲವೊಂದು ಕಡೆಗಳಲ್ಲಿ ಹೋಗ್ಲಿಕ್ಕೂ ಕೂಡ ಅವಕಾಶ ಇದೆ. ನಿಜ ಆ ಮಾತು ನಮಗೂ ಕೆಲವು ಕಡೆ ಕಿರಿಕಿರಿ ಆಗಿದೆ, ತೊಂದರೆ ಕೂಡ ಆಗಿದೆ. ಬಟ್ ಅವರು ಕೂಡ ಜೀವನ ನಾವು ನೋಡಬೇಕಾಗುತ್ತೆ. ತುಂಬ ಜನ ಅದನ್ನೇ ನಂಬ್ಕೊಂಡಿದ್ದಾರೆ. ಅದಕ್ಕೆ ಅವ್ರಿಗೊಂದು ವ್ಯವಸ್ಥೆ ಮಾಡಿಕೊಟ್ಟು ಅದನ್ನು ಯಾವ ರೀತಿಯಾದಂಥ ವ್ಯವಸ್ಥೆ ಅವ್ರದ್ದೇ ಆದಂಥ ಒಂದು ಇಲ್ಲ ಗೌರ್ಮೆಂಟ್ ಮುಖಾಂತರ, ಇಲ್ಲ ಸರ್ಕಾರದ ಮುಖಾಂತರನೋ, ಇಲ್ಲ NGOಗಳಿದ್ದಾವೆ ಮತ್ತು ಅದ್ರ ಮುಖಾಂತರನೋ ಅವರಿಗೆ ಒಂದು ಅಂಗಡಿಗಳು ವ್ಯವಸ್ಥೆ ಮಾಡಿಕೊಡ್ಬೇಕು. ಅವ್ರದ್ದೇ ಆದಂಥ ಸರ್ಕಾರದ ಕೆಲಸಗಳು ಮಾಡ್ಕೊಂಡೋಗಿ ಜನರ ಮಟ್ಟಿಗೆ ಜನರಿಗೆ ಒಳ್ಳೆಯದು ಅನ್ಸಿದ್ರೆ ನಮ್ಗೆ ಅಷ್ಟೇ ಸಾಕು. ಎಲ್ಲಿ ಅಧ್ವಾನ ಆಗಿರ್ತದೆ, ಎಲ್ಲಿ ಗುಂಡಿಗಳಿರ್ತದೆ, ಎಲ್ಲಿ ರಸ್ತೆಗಳು ಅಧ್ವಾನ ಅಂಥ ಜಾಗಗಳಲ್ಲಿ ಅವರು ಕ್ರಮ ತೊಗೊಂಡು ಅಂಥ ರಸ್ತೆಗಳ್ನ ಅಭಿವೃದ್ಧಿ ಮಾಡಲಿ, ಅಂಥ ಫುಟ್ಪಾತ್ಗಳ್ನ ಅಭಿವೃದ್ಧಿ ಮಾಡಲಿ. ಚೆನ್ನಾಗಿರೋ ಫುಟ್ಪಾತ್ನೇ ಕಿತ್ತಾಕ್ತಾ ಇದ್ದಾರೆ ಇವತ್ತು ನಾವು ನೋಡ್ತಕ್ಕಂಥದ್ದು. ಇದರ ಅರ್ಥ ಏನು ಅಂತ ನಮಗೂ ಒಂದು ಗೊತ್ತಾಗಲ್ಲ. ಅವ್ರು ಮಾಡೋದು ಒಳ್ಳೆಯದೇ ಸರ್, ಇಲ್ಲಂತ ಇಲ್ಲ. ಫುಟ್ಪಾತ್ ಸಿಕ್ಕಿದ್ದು ಇರೋ ಕಡೆ ಮಾಡ್ಬೋದು. ಫುಟ್ಪಾತ್ ನಮ್ಮದು ದೊಡ್ಡದು ಇದೆ, 10 ಅಡಿ ಫುಟ್ಪಾತ್ ಇದೆ. ನಾವು ಯಾರಿಗೆ ಸಾರ್ವಜನಿಕ ಯಾರಿಗೆ ನಾವು ತೊಂದರೆ ಮಾಡಲ್ಲ, ಆಯಿತಾ. ನಾವು ಇದನ್ನು ನಂಬ್ಕೊಂಡು ಬೀದಿ ವ್ಯಾಪಾರ ಆ ಕಾಲದಲ್ಲಿ ಈ ಕಾಲದ ಗಂಟೆ ನಾನು ವ್ಯಾಪಾರ ಮಾಡ್ತಾಯಿದ್ದೀವಿ. ನಮಗೆ ಇದನ್ನು ಬಿಟ್ಟರೆ ಬೇರೆ ಕೆಲಸ ನಮ್ಗೆ ಗೊತ್ತಿಲ್ಲ. ಖಂಡಿತ ಸಮಸ್ಯೆಗಳಾಗುತ್ತೆ. ಫುಟ್ಪಾತ್ಗಳು ಇರೋದು ಜನ ಲೈಕ್ ನಡ್ಕೊಂಡು ಹೋಗೋದಕ್ಕೋಸ್ಕರನೇ ಮಾಡಿಕೊಟ್ಟಿರೋ ಅಂಥದ್ದು. ಲೈಕ್ ರೋಡ್ ಮೇಲೆ ವೆಹಿಕಲ್ಸ್ ಓಡಾಡುತ್ತೆ, ಹಾಗೆ ನಡ್ಕೊಂಡು ಹೋಗೋರಿಗೆ ಅಂತ ಫುಟ್ಪಾತ್ ಕ್ರಿಯೇಟ್ ಮಾಡಿರ್ತಾರೆ. ಸೊ ಆ ಜಾಗದಲ್ಲಿ ಬೇರೆ ಸ್ಟಾಲ್ಸ್ ಎಲ್ಲ ಹಾಕೋದು ಇದೆಲ್ಲ ಅನ್ನೆಸೆಸರಿ ಕ್ರೌಡ್ ಕ್ರಿಯೇಟ್ ಮಾಡುತ್ತೆ. ಆಮೇಲೆ ಜನ ರೋಡ್ಗೆ ಬರ್ತಾರೆ, ಆಕ್ಸಿಡೆಂಟ್ಸ್ ಆಗೋ ಹಾಗೆಲ್ಲ ಆಗುತ್ತೆ. ಅಟ್ ದ ಸೇಮ್ ಟೈಮ್ ಇವ್ರು ಕೂಡ ಸ್ಟಾಲ್ಸ್ ಹಾಕೋರ್ಗೂ ಅಂಗಡಿ ಇಟ್ಕೊಂಡು ಅವರು ವ್ಯಾಪಾರ ನಡೆಸ್ತಾ ಇದ್ದಾರೆ. ಅವ್ರದ್ದು ಒಂದು ಸೋರ್ಸ್ ಆಫ್ ಇನ್ಕಮ್ ಹೊರಟೋಗುತ್ತೆ ಅನ್ನೋದು ಒಂದು ವಿಷಯ ಇರುತ್ತೆ. ಅದಕ್ಕೆ ಗೌರ್ಮೆಂಟ್ ಏನಾದರೂ ಒಂದು ಸ್ಪೆಸಿಫೈಡ್ ಜಾಗ ಮಾಡಿ, ಒಂದು ಕಮರ್ಷಿಯಲ್ ಕಾಂಪ್ಲೆಕ್ಸ್ ಮಾಡಿ, ಈ ರೋಡ್ ಇದಕ್ಕೋಸ್ಕರ ಅಂತ ಡೆಸಿಗ್ನೇಟ್ ಮಾಡಿದರೆ ಈ ರೀತಿ ಎಲ್ಲ ಹೀಗೆ ಕ್ರೌಡಿಂಗ್ ಆಗೋದಾಗಲಿ, ಟ್ರಾಫಿಕ್ ಆಗೋದು, ಜನರ ಸೇಫ್ಟಿ ಎಲ್ಲ ವೈಲೇಟ್ ಆಗೋಗ್ಬಿಡುತ್ತೆ. ಸೊ ಇದನ್ನೆಲ್ಲ ತಪ್ಪಿಸ್ಬೋದು ಅನಿಸುತ್ತೆ. ಸೊ ಆದಷ್ಟು ಎಲ್ಲಿ ಕ್ರೌಡೆಡ್ ಏರಿಯಾಸ್ ಇರುತ್ತೆ, ಮ್ಯಾಕ್ಸಿಮಮ್ ಟ್ರಾಫಿಕ್ ಮೂವ್ಮೆಂಟ್ ಇರುತ್ತೆ, ಅಲ್ಲೆಲ್ಲ ಖಂಡಿತ ತೆಗೆಸಲೇಬೇಕು. ಇವಾಗ ಅವರು ಬೇರೆ ಕಡೆ ಜಾಗ ಮಾಡ್ತೀವಿ, ಬೇರೆ ಕಡೆ ವ್ಯಾಪಾರ ಮಾಡೋನು ಹೇಳಿದ್ದಾರೆ. ಅವ್ರು ಹೇಳಿದ ಮೇಲೆ ನಾವು ಬೇರೆ ಕಡೆ ಹೋಗಬೇಕು, ಇಲ್ಲ ಅಂತ ಕೆಲವರು ಅದೇ ಜಾಗದಲ್ಲಿ ಏನು ಡಿಸ್ಟರ್ಬ್ ಇಲ್ಲ ಥರ ಇರ್ತಾರೆ, ವ್ಯಾಪಾರ ಮಾಡ್ಕೊಂಡು ಹೋಗ್ತಾರೆ. ಕೆಲವರಿಗೆ ಅನುಕೂಲ ಆಗ್ತಾಯಿದೆ, ಕೆಲವರಿಗೆ ತೊಂದರೆ ಆಗ್ತಾಯಿದೆ. ಇವಾಗ ಕೆಲವರು ವ್ಯಾಪಾರ ಮಾಡ್ಕೊಂಡು ಏನು ಡಿಸ್ಟರ್ಬ್ ಇಲ್ಲದೆ ಇದ್ದಾರೆ, ಕೆಲವರು ಡಿಸ್ಟರ್ಬ್ ಮಾಡ್ಕೊಂಡು ಇದ್ದಾರೆ. ಅದು ಬಗ್ಗೆಂದ ಅವರು ಎಲ್ಲ ಕ್ಲೀನ್ ಮಾಡಿಸಿ ಒಳ್ಳೆ ಜಾಗದಲ್ಲಿ ಇರೋರಿಗೆ ಸ್ವಲ್ಪ 80% 20% ಅನುಕೂಲ, ಡಿಸ್ಟರ್ಬ್ ಇರೋದು ಮಾತ್ರ ಸರಿ ಮಾಡಿ ಅವರು ಹೇಳ್ಕೊಂಡಿದ್ದಾರೆ. ನಿಮಗೆ ವ್ಯಾಪಾರ ಮಾಡ್ಲಿಕ್ಕೆ ಬೇರೆ ಕಡೆ ಸ್ಥಳಾವಕಾಶ ಮಾಡಿಕೊಟ್ರೆ ಹೋಗಕ್ಕೆ ರೆಡಿ ಇದ್ದೀರಾ? ಅವ್ರು ಹೇಳಿದ ನಾವು ಹೋಗಲೇಬೇಕಿಲ್ಲ.
ನಾವು ಬಡವರು ಸರ್, ನಾವು ಇದು ಬಿಟ್ಟರೆ ಬೇರೆ ವಿಧಿ ಇಲ್ಲ, ಬೇರೆ ಎಲ್ಲಿ ಹೋಗೋಣ. ನಮಗೆ ಮನೆ ಇಲ್ಲ, ಮಠ ಇಲ್ಲ, ಬಾಡಿಗೆ ಮನೇಲಿ ಇದ್ದೀವಿ. ನಮ್ಗೆ ಯಾರು ಎಲ್ಪ್ ಮಾಡೋರು ಇಲ್ಲ. ಏನೋ ದುಡ್ಡು ಕಾಸಿದ್ರೆ ಮನೇಲಿ ಕೂತ್ಕೊಂಡಿರ್ಬೋದು, ದುಡ್ಡು ಕಾಸು ಇಲ್ಲ, ಸ್ವಂತ ಮನೆ ಇಲ್ಲ, ಏನೂ ಇಲ್ಲ. ಅಲ್ಲ ಸರ್, ದೂರ ಬಾರ ಹೋಗಿ ವ್ಯಾಪಾರ ಮಾಡೋಕ್ಕಾಗಲ್ಲ. ಇಲ್ಲೇ ಏನಾದರೂ ಜೀವನ ಮಾಡ್ಕೊಂಡಿರ್ಬೇಕು ಅಷ್ಟೇ ಸರ್. ನಾನು ಕೇಳೋದು ಈ ಎಮರ್ಜೆನ್ಸಿ ನಾವು ಏನೇ ಒಂದು ಐಟಮ್ಸ್ ತೊಗೋಬೇಕು, ಎಲ್ಲ ಅಡ್ಡಾಡ್ ಬರ್ತಾರೆ, ಅವಾಗ ತುಂಬ ತೊಂದರೆ ಆಗುತ್ತೆ. ಯಾರು ವಯಸ್ಸಾದ್ರು ಬರ್ತಾರೆ, ಮಕ್ಕಳು ಬರ್ತಾರೆ, ಬಿದ್ದು ಹೋಗ್ತಾರೆ, ಆ ಚಾನ್ಸಸ್ ಇದೆ. ತುಂಬ ತೊಂದರೆ ಆಗ್ತದೆ ಅದರಿಂದ. ತಿರುಗಿಸಿದ್ರೆ ಒಳ್ಳೆಯದು. ಬಿಸ್ನೆಸ್ಗೋಸ್ಕರ ಅದು ಫುಟ್ಪಾತಲ್ಲಿ ಹೋಗೋರಿಗೆ ನಾವು ಇದು ಪಬ್ಲಿಕ್ನವ್ರಿಗೆ ತೊಂದರೆ ಮಾಡಿದರೆ ಅದು ಅಪಾಯ ಅಲ್ವಾ? ಫುಟ್ಪಾಟಲ್ಲಿ ವ್ಯಾಪಾರ ನಾವು ಎಲ್ಲ ಬಡವರು ನಾವೆಲ್ಲ ಎಲ್ಲಿ ಹೋಗಬೇಕು? ಏನಾದರೂ ಅವರು ಜಾಗ ಮಾಡಿ ಕೊಟ್ಟರೆ ಅವರು ಏನಾದರೂ ನಾವು ಅಲ್ಲಿ ಹೋಗ್ಬಿಟ್ಟು ವ್ಯಾಪಾರ ಮಾಡ್ತೀವಿ. ನಮಗೆ ಅಂಗಡಿ ತೊಗೊಳ್ಳೋಕ್ಕೆ ನಮಗೆ ಅದು ಇಷ್ಟು ಇದಿಲ್ಲ, ದುಡ್ಡಿಲ್ಲ ನಮ್ಮ ಹತ್ರ. ನಾವು ಡೈಲಿ ಡೈಲಿ ನಾವು ಇದು ಮಾಡಬೇಕು. ನಾವು ಇಲ್ಲಿ ಫುಟ್ಪಾಟಲ್ಲಿ ಬಂದು ನಾವು ಇದು ವ್ಯಾಪಾರ ಮಾಡಿದ್ರೆ ನಾವು ನಮ್ಮ ಹೆಂಡತಿ ಮಕ್ಕಳು, ನಮ್ಮ ಅಮ್ಮ ಅಪ್ಪ ಅವರು ನಾವು ಇದು ಮಾಡಬೇಕು. ಇಲ್ಲ ನಾವು ಎಲ್ಲಿ ಹೋಗಬೇಕು? ನಾವು ಎಲ್ಲಿ ಹೋಗೋಣ ಸರ್? 40 ವರ್ಷದಿಂದ ಇಲ್ಲೇ ವ್ಯಾಪಾರ ಮಾಡ್ತೀವಿ. ನಮ್ಮ ಜೀವನನೇ ಇದು. ನಾವು ಓದಿಲ್ಲ, ನಾವೆಲ್ಲ ಕೆಲ್ಸಕ್ಕೆ ಹೋಗೋಕ್ಕೂ ಆಗಲ್ಲ, ವಯಸ್ಸಾಗ್ಬಿಡ್ತು, ಶುಗರ್ ಇದೆ, BP ಇದೆ. ನಮಗೆ ಯಾರು ದುಡ್ಡು ಹಾಕೋರಿಲ್ಲ. ಈ ಫುಟ್ಪಾತಲ್ಲೇ ನಾವು ವಾಸ ಮಾಡ್ತೀವಿ 40 ವರ್ಷದಿಂದ. ನಮ್ಗೆ ಇಲ್ಲೇ ಬೇಕು. ನಾವು ಯಾರಿಗೆ ಏನು ತೊಂದರೆ ಕೊಡ್ತಾಯಿದ್ವಿ ಇಲ್ಲಿ ರೋಡಲ್ಲಿ? ಏನು ತೊಂದರೆ ಯಾರು ಕೊಡಲ್ಲ. ಯಾರನ್ನು ಬಿದ್ದೋಗ್ದವ್ರಿಗೆ ಎದ್ದು ಕುಂಡ್ರಿಸಿ ನೀರು ಕೊಟ್ಟು ಕಳಿಸ್ತೀವಿ, ನಾವು ಚಾರ್ ಕೊಟ್ಟು ಕಳಿಸ್ತೀವಿ. ಯಾರಿಗೇನು ತೊಂದರೆ ಕೊಡಲ್ಲ. ನಾವು ಗಾಡಿಯಲ್ಲಿ ಬಿದ್ದೋದ್ರೆ ನೀರು ಎತ್ಕೊಂಡು ಓಡ್ತೀವಿ, ಎಲ್ಲ ಎಬ್ಬರಿಸಿ ಸೈಡಿಗೆ ಕುಂಡ್ರಿಸ್ತೀವಿ. ನಾವು ಒಬ್ರಿಗೆ ಹೆಲ್ಪ್ ಮಾಡ್ತೀವಿ ಹೊರತು ನಾವು ಒಬ್ರಿಗೆ ತೊಂದರೆ ಕೊಡಲ್ಲ. ಇಲ್ಲಿ ಏನು 10-20 ಸಿಕ್ಕತ್ತೆ, ಜೀವನ ಮಾಡ್ಕೊಂಡು ಬಾಡಿಗೆ ಕಟ್ಕೊಂಡು ಹೋಗ್ತೀವಿ. ಇಲ್ಲಿ ಬಿಟ್ಟು ಹೋದ್ರೆ ಎಲ್ಲಿ ನಾವು ಬದುಕೋಕ್ಕೆ ದಾರಿ ಇಲ್ಲ ಸರ್. ನಮ್ಗೆ ಇದೇ ನಾವು ಕೇಳ್ಕೊಳ್ಳೋದು ದೊಡ್ಡವ್ರನ್ನ. ಬೇರೆ ಈ ಥರ ವ್ಯಾಪಾರ ಆಗೋ ಜಾಗ ಇದ್ದರೆ ಹೋಗ್ಬೋದು. ಬೇರೆ ಜಾಗದಲ್ಲಿ ತಗೊಂಡೋಗಿ ಕುಂಡ್ರಿಸ್ಬಿಟ್ರೆ ನಾವೇನು ಮಾಡೋಣ ಸರ್? ಅದೆಲ್ಲ ನೀವು ನೋಡಿ, ಎಷ್ಟೊಂದು ಜಾಗ ಇದೆ ಇಲ್ಲಿ. ಏನು ತೊಂದರೆ ಯಾರಿಗೂ ನಾವು ಕೊಡ್ತಾ ಇಲ್ಲ. ಈ ಶಿವಾಜಿನಗರ ಫುಟ್ಪಾತಲ್ಲಿ ವ್ಯಾಪಾರ ಮಾಡೋರು ಜನಗಳಿಗೆ ಯಾರಿಗೂ ಏನು ತೊಂದರೆ ನಾವು ಕೊಟ್ಟಿಲ್ಲ. ಎಲ್ಪ್ದ ಮಾಡ್ತೀವಿ ಹೊರತು ಅವ್ರಿಗೆ ನಾವು ಯಾರಿಗೇನು ತೊಂದರೆ ಕೊಡಲ್ಲ. ದಯವಿಟ್ಟು ನಾವು ಬದುಕೋಕೆ ಇಲ್ಲಿ ದಾರಿ ಮಾಡಿಕೊಡಿ ನಮ್ಗೆ ಸರ್. ನಾವು ಇಷ್ಟೇ ಕೇಳ್ಕೊಳ್ಳೋದು. ನಮಗೆ ಬೇರೆ ಕಡೆ ಹೋಗಿ ದುಡಿದು ಅಲ್ಲಿ ನಾವು ಓದಿದ್ರೆ ಏನಕ್ಕೆ ಇಲ್ಲಿ ಬರ್ತೀವಿ? ಸಾಹುಕಾರ ಇದ್ದರೆ ಏನಕ್ಕೆ ಇಲ್ಲಿ ಬರ್ತೀವಿ? ಆವತ್ತವತ್ತು ದುಡಿತೀವಿ, ಆವತ್ತವತ್ತು ತಿಂತೀವಿ. ಇದೇ ನಮ್ಮ ಜೀವನ ಸರ್. ನೀವೆಲ್ಲ ದೊಡ್ಡ ಮನಸ್ಸು ಮಾಡಿ, ದೊಡ್ಡವರೆಲ್ಲ ನಮಗೆ ಈ ಜಾಗ ನಮಗೆ ವ್ಯಾಪಾರ ಮಾಡೋಕ್ಕೆ ಆಗಬೇಕು. 4 ಜನ ಓಡಾಡೋ ಜಾಗದಲ್ಲಿದ್ದರೆ 150 ವ್ಯಾಪಾರ ಮಾಡ್ಬೋದು. ಯಾರು ಇಲ್ಲಿದ್ದ ಜಾಗದಾಗ ಹೋದ್ರೆ ಏನು ಮಾಡೋಕ್ಕಾಗತ್ತೆ? ಸುಮ್ಮನೆ ಕುತ್ಕೊಂಡಿದ್ದು ಹೋಗಬೇಕು. ನಾವು 10 ರೂಪಾಯಿ ಬಡ್ಡಿಗೆ ಇಸ್ಕೊಬರ್ತೀವಿ, ಐಟಮ್ ಹಾಕ್ತೀವಿ, ವ್ಯಾಪಾರ ಮಾಡ್ತೀವಿ, ಅವ್ರಿಗೂ ಕೊಡ್ತೀವಿ, ನಾವು ತಿಂತೀವಿ, ಹಿಂಗೆಲ್ಲ ಮಾಡ್ಕೊಂಡು ಹೋಗ್ತೀವಿ. ದಯವಿಟ್ಟು ದೊಡ್ಡವರೆಲ್ಲ ನಮಗೆ ನೀವು ಇದು ಮಾಡಿ ನಮಗೆ ಜಾಗ ವ್ಯಾಪಾರ ಮಾಡೋಕ್ಕೆ ಕೊಡಿ ಸರ್. ಸೊ ನೋಡಿದ್ರಲ್ಲ ವೀಕ್ಷಕರೇ, ಇಲ್ಲಿ ಫುಟ್ಪಾತ್ನಲ್ಲಿ ವ್ಯಾಪಾರ ಮಾಡ್ತಕ್ಕಂತಹ ವ್ಯಾಪಾರಿಗಳು ಒಂದಷ್ಟು ಜನ ನಾವು ಸಾರ್ವಜನಿಕರಿಗೆ ಯಾವುದೇ ರೀತಿಯಂತಹ ಪ್ರಾಬ್ಲಮನ್ನು ಕೊಡ್ತಾ ಇಲ್ಲ, ನಾವಿಲ್ಲಿ ಸಾರ್ವಜನಿಕರಿಗೆ ಓಡಾಡಲಿಕ್ಕೆ ಜಾಗವನ್ನು ಬಿಟ್ಕೊಟ್ಟು ನಾವು ವ್ಯಾಪಾರವನ್ನು ಮಾಡ್ತಾ ಇದ್ದೀವಿ. ಎಲ್ಲಿ ಆ ರೀತಿಯಾದಂತಹ ಸಾರ್ವಜನಿಕರಿಗೆ ಓಡಾಡಲಿಕ್ಕೆ ಸಮಸ್ಯೆ ಇದೆಯೋ ಅಂಥ ಸ್ಥಳಗಳಲ್ಲಿ ಫುಟ್ಪಾತ್ನಲ್ಲಿ ವ್ಯಾಪಾರವನ್ನು ತೆರವುಗೊಳಿಸಲಿ. ಆದರೆ ನಮಗೆ ಆ ರೀತಿಯಾದಂತಹ ತೊಂದರೆಯನ್ನು ಕೊಡದೇ ಇರಲಿ ಅನ್ನುವಂತಹ ಹೇಳ್ತಾ ಇದ್ದರೆ, ಇನ್ನು ಸಾರ್ವಜನಿಕರಲ್ಲೂ ಕೂಡ ಅವರಿಗೆ ಬೇರೆ ವ್ಯವಸ್ಥೆಯನ್ನು ಕಲ್ಪಿಸುವುದರ ಮೂಲಕ ಅವರ ಒಂದು ಜೀವನಕ್ಕೂ ಒಂದು ಆಶ್ರಯನ ಒದಗಿಸಿಕೊಡಲಿ, ಹಾಗೆ ಸಾರ್ವಜನಿಕರಿಗೂ ಕೂಡ ಮುಕ್ತವಾಗಿ ಸಂಚಾರ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡಲಿ ಅನ್ನುವಂತಹ ಮಾತನ್ನು ಸಾರ್ವಜನಿಕರು ವ್ಯಕ್ತಪಡ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ MS ಮಂಜುನಾಥ್ ಜೊತೆ ದಿನೇಶ್ ದೊಡ್ಡಮನೆ, ಪ್ರಜಾವಾಣಿ, ಬೆಂಗಳೂರು.